ನೋಡಿರ್ಬೋದು ರೀಸೆಂಟ್ ಆಗಿ ಒಂದು ಇತಿಹಾಸನೇ ತಿರುಗಿ ನೋಡುವಂತ ಒಂದು ತೀರ್ಪು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಜೀವಾವಧಿ ಶಿಕ್ಷೆ ಆಯ್ತು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇದ್ರ ಬಗ್ಗೆ ನಮ್ಮ ಅಡ್ವೊಕೇಟ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಆಸ್ ಎ ಡಿಫೆನ್ಸ್ ಲಾಯರ್ ಏನ್ ಹೇಳ್ತೀರಾ ಸರ್? ನೋಡಿ, ಇದು ಮೊನ್ನೆ ನೀವು ಬಂದು ನನಗೆ ಹೇಳಿದ್ರಿ ಕೇಸ್ ಬಗ್ಗೆ ಮಾತಾಡಬೇಕು ಅಂತ. ನನಗಾಗ ಜನರಲ್ ಮಾಹಿತಿ ನನಗೇನು ತಿಳಿದಿತ್ತು ನಾನು ತಿಳಿಸ್ಕೊಟ್ಟೆ. ಇನ್ಡೆಪ್ತ್ ಮಾಹಿತಿ ನನಗೆ ಈ ಒಂದು ಕೇಸಿನ ಬಗ್ಗೆ ಗೊತ್ತಿರಲಿಲ್ಲ. ಅದಾದ್ಮೇಲೆ ನಮ್ಮ ಸ್ನೇಹಿತರು ಜಡ್ಜ್ಮೆಂಟ್ ಕಾಪಿ ಕಳಿಸಿದ್ರು. ಈ ಒಂದು ಕೇಸ್ನ ಯಾರು ನಡೆಸಿದ್ರಲ್ಲ ಅವ್ರ ಆಫೀಸ್ನಲ್ಲಿ ನನ್ನ ಒಬ್ಬ ಸ್ನೇಹಿತ ಇದ್ದಾರೆ, ಅವರು ಕಳಿಸಿ ಕೊಟ್ಟರು. ಸೊ ಅದನ್ನ ನಾನು ನೋಡಿದಾಗ ಏನ್ ಅನಿಸ್ತು ಅಂತ ಹೇಳಿದ್ರೆ, ಇದು 3 to 4 months ಅಲ್ಲಿ ಜಡ್ಜ್ಮೆಂಟ್ ಮಾಡಿದ್ದಾರೆ. ಸೊ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಬರಿಡ್ ಅಂತ ಹೇಳ್ತಾರೆ. ಆಮೇಲೆ ಮತ್ತೊಂದು ಇದೇ ರೀತಿ ಬೇರೆ ಎಲ್ಲ ಕೇಸಸ್, ಇದು ಒಂದೇ ರೇಪ್ ಕೇಸ್ ಅಲ್ಲ, ತುಂಬಾ ಕೇಸಸ್ಗಳಿದೆ. ಈ ಎಲ್ಲಾ ಕೇಸಸ್ ಇದೇ ರೀತಿ 3 ತಿಂಗಳಲ್ಲಿ ಮುಗಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಬೇರೆ ಎಲ್ಲ ವಿಕ್ಟಿಮ್ಸ್ಗಳಿಗೂ ಅವ್ರಿಗೂ ನ್ಯಾಯ ಸಿಕ್ತಂಗೆ ಆಗುತ್ತೆ. ಆಯ್ತಾ? ಇದು ಒಂದು. ಆಮೇಲೆ ಇನ್ನೊಂದು, ನಾನು ಜಡ್ಜ್ಮೆಂಟ್ ಕಾಪಿನ ಗಮನಿಸಿದಾಗ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಾನು ಫಸ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಜಡ್ಜ್ಮೆಂಟ್ ಎಲ್ಲ ಮಾಡಿದ್ದಾರೆ, ಕನ್ವಿಕ್ಷನ್ ಆಗಿದೆ, ಓಕೆ. ಅದರಲ್ಲಿ ನಮ್ಮ ವಕೀಲ ಮಿತ್ರರ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ನೆಸೆಸರಿ. ಯಾಕಂದ್ರೆ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ಅಡ್ವೊಕೇಟ್ಸ್ ಎಲ್ಲರೂ ಡಿಫೆನ್ಸ್ ತಗೋತಾರೆ. ಇಟ್ ಈಸ್ ದೇರ್ ಪ್ರೊಫೆಷನಲ್ ಎಥಿಕ್ಸ್. ಆಯ್ತಾ? ಅದರಲ್ಲಿ ಏನು ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿ ಡಿಫೆನ್ಸ್ ಕೌನ್ಸಿಲ್ ಫಾರ್ ದಿ ಅಕ್ಯೂಸ್ಡ್ ಇಸ್ ಟ್ರೈಂಗ್ ಟು ಎಲಾಬ್ರೇಟ್ ದಿ ಟ್ರಯಲ್. ಅಂದ್ರೆ ಜಾಸ್ತಿ ಅದನ್ನ ಎಳಿಯಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲಿ ಎಳಿತಾ ಇದ್ದಾರೆ? 3 ತಿಂಗಳಲ್ಲಿ ಮುಗಿಸಿದ್ದಾರೆ. ಒಂದು ರೇಪ್ ಕೇಸ್ 376 ಕೇಸಲ್ಲಿ ಮಿನಿಮಮ್ ಒಂದು 4 to 5 years 6 years ಆಗುತ್ತೆ. 3 to 4 years ಅಟ್ಲೀಸ್ಟ್ ಆಗೇ ಆಗುತ್ತೆ ಎಲ್ಲ ಎಕ್ಸಾಮಿನೇಷನ್ ಮಾಡೋ ಅಷ್ಟರಲ್ಲಿ. ಈ ಕೇಸಲ್ಲಿ 3 ತಿಂಗಳು ಅದನ್ನು ಡಿಲೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲಿಗೇಷನ್ ಮಾಡಿದ್ದಾರೆ. ಅದು ಅಡ್ವೊಕೇಟ್ ಬಗ್ಗೆ ಅಲಿಗೇಷನ್ ಮಾಡಿದ್ದಾರೆ. ಅದು ಒಂದು ಪ್ರಮುಖವಾದ ಅಂಶ. ಅದು ಮಾಡಬಾರ್ದಾಗಿತ್ತು. ಸೊ ಇವತ್ತು ಏನಾಗಿದೆ, ಜಡ್ಜ್ಮೆಂಟ್ ಟು ಜಡ್ಜ್ಮೆಂಟ್ ತರ ಪಾಸ್ ಮಾಡಬೇಕಾಗಿತ್ತು. ಬಟ್ ಅದರಲ್ಲಿ ಅಡ್ವೊಕೇಟ್ನ ಹೆಸರು ತರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಂದು ಫಸ್ಟ್ ಪ್ರಶ್ನೆ. ಇನ್ನೊಂದು, 3 ತಿಂಗಳಲ್ಲಿ ಈ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ 3 ತಿಂಗಳಲ್ಲಿ ಮಾಡಿರೋದು ನನ್ನ ಪ್ರಕಾರ ಮಾಡ್ಲಿ, ಅದು CRPC ಯಲ್ಲೂ ಪ್ರಾವಿಷನ್ ಇದೆ, ಕಾನೂನು ಹೇಳುತ್ತೆ 3 ರಿಂದ 4 ತಿಂಗಳು 6 ತಿಂಗಳು ಒಳಗಡೆ ಮುಗಿಸ್ಬೇಕಂತ ಹೇಳುತ್ತೆ. ಈ ಒಂದೇ ಕೇಸ್ ಅಲ್ಲ, ಎಲ್ಲ ಕೇಸನ್ನು ಮಾಡಬೇಕು. ಅದೇ ಕೋರ್ಟ್ ಹಾಲ್ ಅಲ್ಲಿ, MP MLA ಕೋರ್ಟ್ ಹಾಲ್ ಅಲ್ಲಿ ಬೇರೆನೂ ಕೇಸಸ್ ಇದೆ, ಬೇರೆನೂ ರೇಪ್ ಕೇಸಸ್ ಇದೆ, ಅದನ್ನು ಬೇಗ ಮುಗಿಸ್ಬೇಕು. ಇದು ಒಂದೇ ಕೇಸ್ ಅಂತ ಈಗ ಏನ್ ಮಾಡಿದ್ದಾರೆ ಆ ರೀತಿ ಎಲ್ಲ ಕೇಸನ್ನು ಮುಗಿಸ್ಬೇಕು ಅಂತ ನನ್ನ ಒಂದು ವಿನಂತಿ ಎಲ್ರು ಪರವಾಗಿ. ಆಮೇಲೆ ಅಡ್ವೊಕೇಟ್ ಬ್ರದರ್ ಬಗ್ಗೆ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ತಂದಿರೋದು ಅದು ನನಗೇನೋ ಸರಿ ಕಾಣಿಸಿಲ್ಲ. ಓಕೆ ಸರ್, ಅದನ್ನ ಬಿಟ್ರೆ ಇವಾಗ ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಅವರು. ಈಗ ಇಷ್ಟೆಲ್ಲ ಸಾಕ್ಷಿಗಳಿದೆ, ವಿಡಿಯೋ ಸಾಕ್ಷಿಗಳಿದೆ, ಮತ್ತೆ ಪ್ರತ್ಯಕ್ಷ ಪಂಚನಾಮಿನಲ್ಲಿ ಬಟ್ಟೆಗಳು ಸಿಕ್ಕಿದ್ದು, ಈ ತರದೆಲ್ಲ ಸಾಕ್ಷಿ ಇದೆ. ಇಷ್ಟೆಲ್ಲ ಸಾಕ್ಷಿ ಇದ್ದಾಗ ಅವ್ರು ಹೈಕೋರ್ಟ್ಗೆ ಅಪೀಲ್ ಹೋದಾಗ ಸೊ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ಅನ್ಸುತ್ತಾ? ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಅವ್ರು ಬೇಲ್ ತಗೋಬಹುದು? ನೋಡಿ, ಬೇಲ್ ಅಲ್ಲ, ಬೇಲ್ ಇದರಲ್ಲಿ ಸಿಕ್ಕೇ ಇಲ್ಲ. ಫಸ್ಟ್ ಪಾಯಿಂಟ್, ಬೇಲ್ಗೆ ಇವರು ಫಸ್ಟ್ ಅಪ್ಲೈ ಮಾಡಿದ್ದಾರೆ. ಯಾಕೆ ನನ್ನ ಪ್ರಕಾರ ಯಾಕೆ ಸಿಕ್ಕಿಲ್ಲ ಅಂದ್ರೆ, ಅವನು ದೇಶ ಬಿಟ್ಟು ಓಡೋಗಿದ್ದ. ಒಂದು ಎಷ್ಟು ದಿನ ಓಡೋಗಿದ್ರು ಗೊತ್ತಿಲ್ಲ, ಸ್ವಲ್ಪ ದಿನ ಮುಂಚೆ ಹೋಗಿದ್ರು. ಸೊ ಆದ್ರಿಂದ ಆ ಒಂದು ಪ್ರಮುಖವಾದ ಕಾರಣ ಇಟ್ಕೊಂಡು ಬೇಲ್ನ ರಿಜೆಕ್ಟ್ ಮಾಡಿರ್ತಾರೆ. ಮೇಯ್ನು ಬೇಲ್ನ ಕಂಡೀಷನ್ಸ್ ಏನಾಗಿರುತ್ತೆ ಅಂತ, ಜುಡಿಸ್ಟಿಕ್ಷನ್ ಅನ್ನು ಬಿಟ್ಟು ಹೋಗ್ಬಾರ್ದು. ಈ ತರ ಒಂದು ಅಲೈಸ್ಡ್ ಅಫೆನ್ಸ್ ಆಗಿದ್ರು ಸಹ ಅವರೇ ಬಂದು ಸರೆಂಡರ್ ಆಗಿದ್ರೆ ಬೇಲ್ ಮಾಡ್ಕೋಬಹುದಾಗಿತ್ತು ಈ ಒಂದು ಕೇಸಲ್ಲಿ. ಬಟ್ ಅವರು ಅದ್ ಮಾಡಿಲ್ಲ. ಇದಾಗಿತ್ತು, ಅವರು ಬೇರೆ ದೇಶಕ್ಕೆ ಹೋಗಿದ್ರಿಂದ ಬೇಲು ಸಿಕ್ಕಿಲ್ಲ ಇನ್ನೂವರೆಗೂ. ಸೊ ಬೇಲ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ, ಟ್ರಯಲ್ ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್. ಫಸ್ಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಾದ್ಮೇಲೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆದ್ಮೇಲೆ ಎವಿಡೆನ್ಸ್ ಪೋಸ್ಟ್ ಆಗುತ್ತೆ. ಫಸ್ಟ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್, ಪ್ರಾಸಿಕ್ಯೂಷನ್ ಅಲ್ಲಿ ಯಾವ್ಯಾವ ವಿಟ್ನೆಸ್ ಅನ್ನ ಚಾರ್ಜ್ ಶೀಟ್ ಅಲ್ಲಿ ಮಾಡಿರ್ತಾರೆ ಅದನ್ನೆಲ್ಲ ಫಸ್ಟ್ ಚೀಫ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದ್ಮೇಲೆ ಅವರು ಪ್ರಜ್ವಲ್ ಪರವಾದ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಆಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ಮಾಡ್ತಾರೆ. ಆಮೇಲೆ ಫೈನಲ್ ಆಗಿ ಜಡ್ಜ್ಮೆಂಟ್ ಬರುತ್ತೆ. ಇವಿಷ್ಟು ನಡೆಯೋದಕ್ಕೆ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ಏನ್ ತಗೊಳುತ್ತೆ, 1.5 ರಿಂದ 2 ವರ್ಷ ಅಟ್ಲೀಸ್ಟ್ ತಗೊಳುತ್ತೆ. ಬಟ್ ಈ ಒಂದು ಕೇಸಲ್ಲಿ 3 ತಿಂಗಳಲ್ಲಿ ಮುಗಿಸಿದ್ದಾರೆ. ಸೊ ಆದ್ರಿಂದ ಏನು ಸಾಕ್ಷ್ಯಾಧಾರಗಳು ಏನು ಈ ಒಂದು ಕೇಸ್ಗಳಲ್ಲಿ ಪ್ರಮುಖವಾದ ಸಾಕ್ಷಿಗಳು ಇದೆ ಅದನ್ನ ಸರಿಯಾಗಿ ಇವರು ಪರಿಗಣನೆಗೆ ತಗೊಂಡಿಲ್ಲ ಲೋಯರ್ ಕೋರ್ಟ್. ಸೊ ಆದ್ರಿಂದ ಯಾವ್ದಾವ್ದು ತಗೊಂಡಿಲ್ಲ, ನಮಗೆ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದನ್ನ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡಬಹುದು. ನಾವು ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ, ಈಗಾಗಲೇ ಅಪೀಲ್ ಕೂಡ ಹಾಕೊಂಡಿದ್ದಾರೆ. ಸರ್, ಏನೇನ್ ಪಾಯಿಂಟ್ ರೈಸ್ ಮಾಡಬಹುದು ಹೈಕೋರ್ಟ್ ಅಲ್ಲಿ? ಅಂದ್ರೆ ಎಲ್ಲ ಈಗ ನೀವು ಕೆಲವೊಂದೆಲ್ಲ ಸಾಕ್ಷಿಗಳನ್ನ ಪರಿಗಣನೆ ಮಾಡಿಲ್ಲ ಅಂತ ಹೇಳಿದ್ರಿ.
ಸೊ ಏನೆಲ್ಲ ಮಾಡಿಲ್ಲ, ಏನನ್ನ ನೀವು ಎತ್ತಿಡಿಬಹುದು ಹೈಕೋರ್ಟ್ ಅಲ್ಲಿ? ನೋಡಿ, ಇದರಲ್ಲಿ ನಾನು ಜಡ್ಜ್ಮೆಂಟ್ ಕಾಪಿ ಓದ್ದಂಗೆ ನಾನೇನು ಅವ್ನಿಗೆ ಪ್ರಜ್ವಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತನೋ ಬೇರೆ, ಇವತ್ತು ಕಾನೂನಿನ ಪ್ರಕಾರ ಆಸ್ ಅನ್ ಅಡ್ವೊಕೇಟ್ ನಾನು ಏನ್ ಹೇಳ್ಬೇಕು ಹೇಳ್ತಾ ಇದ್ದೀನಿ. ಆಯ್ತಾ? ಇವತ್ತು ಪ್ರಜ್ವಲ್ ಆ ಒಂದು ಇದ್ರಲ್ಲಿ ಇರ್ತಾರೆ, ನಾಳೆ ಯಾರು ಮಾತಾಡ್ತಾರೆ ಅವರು ಇರ್ತಾರೆ, ಅವ್ರಿಗೂ ನಾವು ಮಾಡಬೇಕಾಗಿರುತ್ತೆ. ಇಟ್ ಈಸ್ ಅವರ್ ಪ್ರೊಫೆಷನಲ್ ಎಥಿಕ್ಸ್. ಕನ್ವಿಕ್ಟೆಡ್ ರೇಪಿಸ್ಟ್ ಆಲ್ಸೋ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಗೆಟ್ ಎ ಪ್ರಾಪರ್ ಲೀಗಲ್ ಡಿಫೆನ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಎ ಸಾಂವಿಧಾನಿಕ ಹಕ್ಕದು. ಸೊ ಆದ್ರಿಂದ ಈಗ ಏನೇನು ತಗೊಬಹುದು ಅವನು ಡಿಫೆನ್ಸ್ ಅಂತ ನೀವು ಕೇಳಿದ್ರಿ. ಕನ್ವಿಕ್ಷನ್ ಆಗಿದೆ, ಒಳ್ಳೆ ಜಡ್ಜ್ಮೆಂಟ್, ಓಕೆ. ಇದರಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ. ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ರೇಪ್ ಎಲ್ಲ ಆಗಿದೆ, ಆ ಒಂದು ಬಿಲ್ಡಿಂಗ್ ಅಲ್ಲಿ, ಆ ಒಂದು ಬಿಲ್ಡಿಂಗು ಓನರ್ ಯಾರಿದ್ದಾನೆ ಆ ಓನರ್ಶಿಪ್ ನ ಕನ್ಸಿಡರ್ ಮಾಡಿಲ್ಲ. ಓನರ್ ಯಾರು? ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇದೆ. ಆ ಒಂದು ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇರೋದ್ರಿಂದ ಇನ್ ಕೇಸ್ ಇದ್ರೇನು ಇವ್ರು ಏನಕ್ಕೆ ಅಲ್ಲಿ ಹೋಗಿ ರೇಪ್ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ. ಅದೊಂದು ಪ್ರಮುಖವಾದ ಪ್ರಶ್ನೆ. ಈಗ ಬೇರೆಯವ್ರು ಯಾರ್ದೋ ಮನೆಯಲ್ಲಿ ಹೋಗಿ ರೇಪ್ ಮಾಡಕ್ಕಾಗುತ್ತಾ? ಬಿಡ್ತಾರಾ? ಇದು ಒಂದು ಪ್ರಶ್ನೆ. ಇದನ್ನ ಪರಿಗಣನೆಗೆ ತಗೊಂಡಿಲ್ಲ. ಇದು 2020-20 ಏನು ಈ ಒಂದು ಮಹಿಳೆ ಕೆಲಸ ಮಾಡ್ತಾ ಇದ್ರು, ಆ ಮಹಿಳೆ ಅಲ್ಲಿ ಕೆಲಸ ಬಿಟ್ರು ಅಂತ ಅವರದೇ ವಿಟ್ನೆಸ್ಗಳಾದ ಅವರ ಗಂಡ, ಅವರ ಮಗಳು ಮತ್ತೆ ತಂಗಿ ಎಲ್ಲರೂ ವಿಟ್ನೆಸ್ ಆಗಿದ್ದಾರೆ. ಅವರು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳಿದ್ದಾರೆ 2020-21 ರೇಪ್ ಆಗಿದೆ ಅಂತ ಆ ಮಹಿಳೆ ಕಂಪ್ಲೇಂಟ್ ಕೊಡ್ತಾರೆ. ಸೊ 2020 ಕೆಲಸ ಬಿಟ್ಟ ಮೇಲೆ 2021 ಹೆಂಗ್ ರೇಪ್ ಆಗಕ್ ಸಾಧ್ಯ? ಇದನ್ನ ಕೋರ್ಟ್ ಕನ್ಸಿಡರ್ ಮಾಡಿಲ್ಲ. ಇದು ಒಂದು ಪ್ರಮುಖವಾದ ಅಂಶ. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಮಹಜರ್ ಅಂತ ಮಾಡ್ತಾರೆ ನಮ್ಮಲ್ಲಿ. CRPC ಅಡಿಯಲ್ಲಿ ಮಹಜರ್ ಮಾಡಬೇಕು. ಯಾವುದೇ ಒಂದು ಮಹಜರ್ ಕಂಡಕ್ಟ್ ಮಾಡಿದಲ್ಲಿ ಅಲ್ಲಿ ಅಕ್ಕಪಕ್ಕ ವಿಟ್ನೆಸ್ ಗಳನ್ನ ಸೆಕ್ಷನ್ 100 ಕ್ಲಾಸ್ 5 ಆಫ್ CRPC ಅಡಿಯಲ್ಲಿ ಲೋಕಲ್ ಪಂಚ್ ವಿಟ್ನೆಸ್ ಅಥವಾ ಇಂಡಿಪೆಂಡೆಂಟ್ ವಿಟ್ನೆಸ್ ನ ಅಲ್ಲಿ ತಗೋಬೇಕಾಗುತ್ತೆ. ಅವ್ರದ್ದು ಒಂದು ಸಿಗ್ನೇಚರ್ ತಗೋಬೇಕಾಗುತ್ತೆ. ಅವ್ರು ಹೇಳ್ಬೇಕಾಗುತ್ತೆ, ನಾನು ಇಂಥದನ್ನ ಇವ್ರು ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತಂತೆ, ಅದನ್ನ ನಾನು ಇವ್ರು ಏನು ತಗೊಂತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ, ನಾನು ಕಣ್ಣಾಡೆ ನೋಡಿದ್ದೀನಿ, ಬಟ್ಟೆಗಳಾಗ್ಬೋದು, ವಾಟ್ ಎವರ್ ಇಟ್ ಇಸ್, ಅದನ್ನ ನಾನು ಕಣ್ಣಾಡೆ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಿಗ್ನೇಚರ್ ಹಾಕ್ಬೇಕು. ಆ ಒಂದು ಯಾವುದೇ ರೀತಿ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಈ ಒಂದು ಕೇಸಲ್ಲಿ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿಲ್ಲ. ಇಟ್ ಈಸ್ ಇನ್ಅಡ್ಮಿಸಿಬಲ್ ಇನ್ ದಿ ಲಾ. ಯಾಕಂದ್ರೆ ವಿಟ್ನೆಸ್ ನ ಮುಂದೆನೆ ಏನೊಂದು ಮಹಜರ್ ಪ್ರಕ್ರಿಯೆ ಮಾಡಬೇಕಾಗಿ ಬರುತ್ತೆ. ಓನ್ಲಿ ಆನ್ ದ ಸೋಲ್ ಬೇಸಿಸ್ ಆಫ್ ದಿ ವಿಕ್ಟಮ್ ಸ್ಟೇಟ್ಮೆಂಟ್ ಮಾಡಕ್ಕಾಗಲ್ಲ. ಅವ್ರು ಸುಳ್ಳುನೇ ಹೇಳ್ತಾ ಇರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇದನ್ನು ಮಾಡಿಲ್ಲ. ಯಾವುದೇ ಒಂದು ಇಂಡಿಪೆಂಡೆಂಟ್ ವಿಟ್ನೆಸ್ ಆಗಲಿ ಪಂಚ್ ವಿಟ್ನೆಸ್ ಆಗಲಿ ಈ ಒಂದು ಕೇಸಲ್ಲಿ ಇಲ್ಲ. ಆಮೇಲೆ 2021 ಇವ್ರದ್ದು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳ್ತಾರೆ. ಇದರಲ್ಲಿ 2024 ಇವ್ರು ಏನು ಮಾಡ್ತಾರೆ, ಸ್ವಲ್ಪ ದಿನಗಳ ಹಿಂದೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಸ್ವಲ್ಪ ದಿನಗಳ ಹಿಂದೆ ಈ ಒಂದು ಮನೆ ಏನಾದ್ರೆ ರೇವಣ್ಣ ಟ್ರಾನ್ಸ್ಫರ್ ಮಾಡ್ಕೋತಾನೆ. ಪ್ರಕಾಶ್ ಇಂದ ರೇವಣ್ಣಗೆ ಟ್ರಾನ್ಸ್ಫರ್ ಆಗುತ್ತೆ. ರೇಪ್ ನಡೆದಾಗ ಪ್ರಕಾಶ್ ಅನ್ನೋರ ಹೆಸರಲ್ಲಿ ಇರುತ್ತೆ. ರೇಪ್ ಆದ್ಮೇಲೆ ಪ್ರಕಾಶ್ ಇಂದ ಅವರ ಸೂರಜ್ ಟ್ರಾನ್ಸ್ಫರ್ ಆಗುತ್ತೆ ಈ ಒಂದು ಮನೆ. ಆ ಮನೆ ಟ್ರಾನ್ಸ್ಫರ್ ಆದಾಗ ಏನಾಗುತ್ತೆ, ಗೃಹಪ್ರವೇಶ ಮಾಡ್ತಾರೆ. ಆ ಒಂದು ಗೃಹಪ್ರವೇಶಕ್ಕೆ ಈ ಮಹಿಳೆ ಬರ್ತಾಳೆ. ಯಾರು ಈಗ ಕಂಪ್ಲೇಂಟ್ ಕೊಡಿದ್ರು ಆ ಮಹಿಳೆ ಬರ್ತಾರೆ. ಈಗ ಒಂದು ಮಹಿಳೆಗೆ ರೇಪ್ ಆಗಿದೆ ಅಂತ ಹೇಳಿದ್ರೆ ಅವರ ಒಂದು ಮೆಂಟಲ್ ಸ್ಟೇಟಸ್ ಹೆಂಗಿರುತ್ತೆ? ಅವ್ರ ಮನೆ ಬಿಟ್ಟು ಬರ್ತಾರ ಆಚೆ? ಆ ಮನೆ ಬಿಟ್ಟು ಬಂದ್ರೇನು ಆ ರೇಪ್ ಆಗಿರೋ ಜಾಗಕ್ಕೆ ತಿರ್ಗಾ ಹೋಗ್ತಾರ? ಆ ರೇಪ್ ಮಾಡಿರುವಂತ ವ್ಯಕ್ತಿನೇ ಆ ಮುಖಾನೇ ತಿರ್ಗಾ ನೋಡ್ತಾರ ಅನ್ನೋದೊಂದು ಪ್ರಮುಖವಾದ ಕ್ವಶನ್. ಆಯ್ತಾ? ತಿರ್ಗಾ ಬರ್ತಾರೆ. ಬಂದು ಸ್ವಲ್ಪ ದಿನಗಳಾದ್ಮೇಲೆ MP ಎಲೆಕ್ಷನ್ಗಳು ಬರುತ್ತೆ. ಅದಾದ್ಮೇಲೆ ವಿಡಿಯೋಗಳು ಆಚೆ ಬರುತ್ತೆ. ವಿಡಿಯೋಗಳು ಆಚೆ ಬಂದಾದ್ಮೇಲೆ ಅವರೇ ಕಂಪ್ಲೇಂಟ್ ಕೊಡಲ್ಲ, ಯಾರೋ ಕಂಪ್ಲೇಂಟ್ ಕೊಡಿಸ್ತಾರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್. ಇವಾಗ ಹೈಕೋರ್ಟ್ ಅಪೀಲ್ ಹೋದ್ರು ಅಂತ ಅನ್ಕೋಣ. ಹೋದ್ರೆ ಏನೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಡಿಫೆನ್ಸ್ ಲಾಯರ್ ವಾದ ಮಾಡಿ ಅವ್ರಿಗೆ ಬೇಲ್ ಕೊಡಿಸಬಹುದು? ನೋಡಿ, ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಮಾನ್ಯ ಸತ್ರ ನ್ಯಾಯಾಲಯ ಏನಿದೆ ಕನ್ಸಿಡರ್ ಮಾಡಿಲ್ಲ, ಅದೇ ಪಾಯಿಂಟ್ಸ್ ನ ಹೈಕೋರ್ಟ್ ಅಲ್ಲಿ ಅವರು ಹೇಳ್ಬೇಕಾಗಿ ಬರುತ್ತೆ. ಈ ಇಂಥ ಪಾಯಿಂಟ್ಸ್ ನಾವು ಹೇಳಿದ್ವಿ ಸೆಷನ್ಸ್ ಕೋರ್ಟ್ ಅಲ್ಲಿ. ಸೆಷನ್ಸ್ ಕೋರ್ಟ್ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ. ಸೊ ಆದ್ರಿಂದ ನಾವು ಈ ಎಲ್ಲ ಪಾಯಿಂಟ್ಸ್ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಅಪೀಲ್ ಹೋಗುವಂತ ಸಾಧ್ಯತೆ ಇದೆ. ಈಗಾಗಲೇ ಅಪೀಲ್ ಹೋಗಿದ್ದಾರೆ. ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ 4 ಗೋಣಿ ಚೀಲಗಳು ಇರುತ್ತೆ ಇಲ್ಲಿ ಆ ಒಂದು ಇನ್ಸಿಡೆಂಟ್ ನಡೀತಲ್ಲ ಅಲ್ಲಿ. ಅದರಲ್ಲಿ 3 ಗೋಣಿ ಚೀಲಗಳಲ್ಲಿ 4 ಗೋಣಿ ಚೀಲಗಳಲ್ಲಿ ಅವಳ ಬಟ್ಟೆ ಇರುತ್ತೆ, ಯಾರು ವಿಕ್ಟಿಮ್ ಲೇಡಿದು.
ಅದ್ರಲ್ಲಿ ಒಂದು ಮಾತ್ರ ಫ್ರೆಶ್ ಆಗಿರುತ್ತೆ, ಹೊಸ ಹೊಸ ಗೋಣಿ ಚೀಲ ಇರುತ್ತೆ ಅದು. ಸೊ ಅದರಲ್ಲಿ ಬಂದು ಇವರು ಬಟ್ಟೆ ಇರುತ್ತೆ. ಈಗ 3 ರಿಂದ 4 ವರ್ಷಗಳ ಹಿಂದೆ ಈ ಒಂದು ಅಲೈಸ್ಡ್ ಇನ್ಸಿಡೆಂಟ್ ನಡೆದಿರೋದು ಆಯ್ತಾ. ಈ ಅಲೈಸ್ಡ್ ಇನ್ಸಿಡೆಂಟ್ ನಡೆದಾದ್ಮೇಲೆ ಇವಾಗ ಹೋಗಿ ಇವರು SIT ಅವರು ತನಿಖೆ ಮಾಡಿದ್ದಾರೆ ವಿತೌಟ್ ಎನಿ ಇಂಡಿಪೆಂಡೆಂಟ್ ವಿಟ್ನೆಸ್ ಆರ್ ಪಂಚ್ ವಿಟ್ನೆಸ್. ಆ ಒಂದು 4 ವರ್ಷ ಆದ್ಮೇಲೆ ಅದರಲ್ಲಿ ಮಲ್ಟಿಪಲ್ ಸ್ಟೈನ್ಸ್ ಇದೆ ಅಂತ ಹೇಳ್ತಾರೆ. ಯಾರ್ದು? ಒಂದು ಪ್ರಜ್ವಲ್ದು. 4 ವರ್ಷಗಳ ಕಾಲ ಅಥವಾ 3 ವರ್ಷಗಳ ಕಾಲ ಆ ಸ್ಟೈನ್ಸ್ ಬಟ್ಟೆ ಮೇಲೆ ಇದ್ರೆ ಅದು ಹೆಂಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಅದು ಇರುತ್ತಾ ಫಸ್ಟ್ ಆಫ್ ಆಲ್ ಅನ್ನೋದು ಇನ್ನೊಂದು ಪ್ರಶ್ನೆ. ಈಗ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸರು ಅಕಾರ್ಡಿಂಗ್ ಟು ಸೆಕ್ಷನ್ 105 ಆಫ್ BNSS ಈಗ ಏನ್ 2023 ಅಲ್ಲಿ ಕಾನೂನು ಬಂದಿದೆ, ಈ ಒಂದು ಕಾನೂನಲ್ಲಿ ವಿಡಿಯೋಗ್ರಾಫ್ ಮಾಡಬೇಕು ಅಂತ ಇದೆ. ಏನೆಲ್ಲ ಸೀಸ್ ಮಾಡ್ತೀವಿ, ನಾಟ್ ಓನ್ಲಿ ಅದು 100+5 ಪ್ರಕಾರ ವಿಟ್ನೆಸ್ ನ ಕರ್ಕೊಂಡ್ಬಂದು ಸೈನ್ ಹಾಕ್ಸ್ಕೊಳ್ಳೋದು, ವಿಡಿಯೋಗ್ರಾಫ್ನು ಮಾಡಬೇಕು ಅಂತ ಇದೆ. ಇವರೇ ಒದಗಿಸಿರುವಂತಹ ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಕ್ಯಾಮ್ರಾ ಅಲ್ಲಿ ನಾವು ಸೆರೆ ಹಿಡಿದಿದೀವಿ, ಏನೇನ್ ಸೀಸ್ ಮಾಡ್ತೀವಿ, ಗನ್ನಿ ಬ್ಯಾಗ್ಸ್ ಫಾರ್ ಎಕ್ಸಾಂಪಲ್, ಗೋಣಿ ಚೀಲಗಳು, ಆ ಗೋಣಿ ಚೀಲಗಳನ್ನ ವಿಡಿಯೋಗ್ರಾಫ್ ಫೋಟೋ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ಯಾಮ್ರಾ ಅಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಮಿರರ್ ರಿಫ್ಲೆಕ್ಟ್ ಆಗ್ಬಿಟ್ಟಿದೆ. ಅವರೇ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಅವರು ಫೋನ್ ಅಲ್ಲಿ ಮಾಡಿದ್ದಾರೆ. ಇದು ಒಂದು ಸುಳ್ಳು ಹೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಸೊ ಇವೆಲ್ಲ ಪ್ರಮುಖವಾದ ಒಂದು ಪಾಯಿಂಟ್ಸ್ ಡಿಫೆನ್ಸ್ ಇನ ಪರವಾಗಿ ಆಗುತ್ತೆ. ಆಮೇಲೆ ಮಲ್ಟಿಪಲ್ ಟೈಮ್ ರೇಪ್ ಆಗಿದೆ ಅಂತ ಇವರು ತಿಳಿಸ್ತಾರೆ. ಇವರು ತಿರ್ಗಾ ಅವ್ನು ಒಂದ್ಸತಿ ರೇಪ್ ಮಾಡಿದಾಗ ತಿರ್ಗಾ ಮನೆಗೆ ಕರೆದಾಗ ಅವ್ನು ಕರೀತಾನೆ ಅಂತಾನೆ ತಿಳ್ಕೊಳ್ಳಿ, ಇವ್ರು ಏನಕ್ಕೆ ಹೋದ್ರು ಅನ್ನೋದು ಪ್ರಶ್ನೆ. ಇವ್ರು ಏನಕ್ಕೆ ಮತ್ತೆ ಏನಕ್ಕೆ ಹೋದ್ರು ಅನ್ನೋದೊಂದು ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ಏನ್ ಹೇಳ್ಬೋದು ಅಂದ್ರೆ 161 ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಅಡ್ಮಿಸಬಲ್ ಇನ್ ದಿ ಲಾ. ಸೆಕ್ಷನ್ 25, 26, 27 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅದರಲ್ಲಿ 27 ಅಲ್ಲಿ ಏನಾದರೂ ರಿಕವರಿ ಆದರೆ ದಟ್ ಈಸ್ ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್. 161 ಸ್ಟೇಟ್ಮೆಂಟ್ ಮತ್ತೆ 164 ಸ್ಟೇಟ್ಮೆಂಟ್ ಅಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಇದು ಬೇರೆ. 161 ಸ್ಟೇಟ್ಮೆಂಟ್ ಪೊಲೀಸರು ಮುಂದೆ ಕೊಡ್ತಾರೆ, 164 ಸ್ಟೇಟ್ಮೆಂಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡ್ತಾರೆ. ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಪೊಲೀಸ್ ಅವರು ಕೊಟ್ಟಿರೋರ್ ಮುಂದೆ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರೋದ್ರಲ್ಲಿ ಅವರು ಏನು ಎಲ್ಲಿ ರೇಪ್ ಆಯ್ತು ನನಗೆ ಫಾರ್ಮ್ ಹೌಸ್ ಅಲ್ಲಿ ಅಂತ ಹೇಳ್ತಾರೆ. ಫಾರ್ಮ್ ಹೌಸ್ ಅಲ್ಲಿ ಯಾವ ಜಾಗ ಎಲ್ಲಾಯ್ತು, ಬೆಡ್ರೂಮ್ ಅಲ್ಲಿ ಆಯ್ತಾ, ಯಾವ ಬೆಡ್ರೂಮ್ ಅಲ್ಲಿ ಆಯ್ತು, ಆ ಒಂದು ಇದರಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಫಾರ್ಮ್ ಹೌಸ್ ಅಲ್ಲಿ ಎಷ್ಟು ಬೆಡ್ರೂಮ್ ಇದೆ, ಅದನ್ನ ತಿಳಿಸ್ಬೇಕಾಗಿತ್ತು. ಅದನ್ನು ತಿಳಿಸಿಲ್ಲ. ಇದೊಂದು ಮೇನ್ ಇದಾಗುತ್ತೆ. ಸೊ ಇವೆಲ್ಲವನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ಡಿಜಿಟಲ್ ಎವಿಡೆನ್ಸ್ ನಲ್ಲಿ ಹ್ಯಾಶ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಅದನ್ನೆಲ್ಲ ಯಾವುದು ಕನ್ಸಿಡರೇ ಮಾಡಿಲ್ಲ. ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಹ್ಯಾಶ್ ವ್ಯಾಲ್ಯೂ ವಿಚ್ ವಿಲ್ ಹ್ಯಾವ್ ಎ ಮೇನ್ ಪ್ರಾಮಿನೆನ್ಸ್. ಅದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಸೈಲೆಂಟ್ ಥಿಯರಿ ಅಂತ ಮಾಡಿ ಈ ಜಡ್ಜ್ಮೆಂಟ್ ಅಲ್ಲಿ ಅದನ್ನ ಇದು ಮಾಡಿದೆ. ಏನಂದ್ರೆ ಡಿಜಿಟಲ್ ಎವಿಡೆನ್ಸ್ ಏನು, ಈ ಒಂದು ಇದರಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾನೆ ಅವನು, ಯಾರು ಅವನ ಅಕ್ಯೂಸ್ಡ್ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ವಿಡಿಯೋ ಅಲ್ಲಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ವಿಡಿಯೋ ಅವ್ರ ಫೋಟೋಲಿ ಮಾಡ್ಕೊಂಡಿದ್ದಾರೆ, ಯಾರು ಸಂಸದರು. ಅದಾದ್ಮೇಲೆ ಅದೇ ಫೋನ್ ಸೀಸ್ ಮಾಡ್ಬೇಕಾ ಇಲ್ವಾ? ಅದನ್ನ ಆ ಫೋನೇ ಸೀಸ್ ಮಾಡಿಲ್ಲ ಈ ಕೇಸಲ್ಲಿ. ಆ ಫೋನ್ ನ ಸೀಸ್ ಮಾಡಿದೆ, ಅದು ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಅದು ಕಳ್ದೋಗಿದೆ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ರಿಗಾರ್ಡಿಂಗ್ ಇಟ್. ಪೊಲೀಸ್ ಅವ್ರು ಸೀಸ್ ಮಾಡ್ಕೋಬೇಕಾಗುತ್ತೆ. 102 CRPC ಅಡಿಯಲ್ಲಿ ಅವ್ರಿಗೆಲ್ಲ ರೈಟ್ ಟು ಪವರ್ ಇರುತ್ತೆ. ಅದು ಎಲ್ಲೇ ಕಳ್ದೋಗಿದ್ರೇನು, ಯಾರೇ ಕದ್ದಿದ್ರೇನು ಅವರು ಅಲ್ಲಿಗೆ ಹೋಗಿ ಅವರ ಒಂದು ಇದನ್ನ ಪೊಸಿಷನ್ ಅನ್ನ ತಗೊಂಡು ಅದನ್ನ ಸೀಸ್ ಮಾಡಿಕೊಳ್ಳುವಂತಹ ಎಲ್ಲ ರೈಟು ಸೆಕ್ಷನ್ 102 CRPC ಕ್ಲಿಯರ್ ಆಗಿ ಸ್ಟೇಟ್ ಮಾಡುತ್ತೆ. ಇವರು ಆ ಒಂದು ಫೋನ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಚಾರ್ಜ್ ಶೀಟ್ ಅಲ್ಲಿ ಒದಗಿಸಿಲ್ಲ. ಆ ಒಂದು ಫೋನ್ ಇಂದ ಇನ್ನೊಂದು ಫೋನ್ಗೆ ಹೋಗಿದೆ, ಡ್ರೈವರ್ ಫೋನ್ಗೆ, ಆಮೇಲೆ ಯಾವುದೋ ಒಂದು ಸ್ಯಾಮ್ಸಂಗ್ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಎವಿಡೆನ್ಸ್ ಆಕ್ಟ್ ಪ್ರಕಾರ ಪ್ರೈಮರಿ ಎವಿಡೆನ್ಸ್ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಫಸ್ಟ್ ಯಾವ್ದ್ರಲ್ಲಿ ಅದನ್ನ ವಿಡಿಯೋ ಇಟ್ಕೊಂಡಿದ್ದಾರೆ ಆ ಒಂದು ಮೊಬೈಲೇ ಸೀಸ್ ಆಗಿಲ್ಲ. ಸೊ ಇದು ಟ್ರಾನ್ಸ್ಫರ್ ಮತ್ತೊಂದು ಮಗದೊಂದಕ್ಕೆ ಟ್ರಾನ್ಸ್ಫರ್ ಆಗಿತ್ತು, ಸೆಕೆಂಡ್ ಆರ್ ಥರ್ಡ್. ಇದಕ್ಕೆ ಎವಿಡೆನ್ಷಿಯರಿ ವ್ಯಾಲ್ಯೂ ಕಮ್ಮಿ ಇರುತ್ತೆ. ಇದನ್ನ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ನಮ್ಮ ಕಾನೂನಿನ ಭಾಷೆಯಲ್ಲಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಷ್ಟು ದೊಡ್ಡ ಒಂದು ಕನ್ವಿಕ್ಷನ್ ಅನ್ನ ಕೊಡಕ್ಕೆ ಕಾರಣ ಏನು ಅನ್ನೋದು ನಾವು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದಾಗಿದೆ. ಇದೆಲ್ಲ ಆದ್ಮೇಲೆ ಒಂದು ಮೊಬೈಲ್ ಫೋನ್ ಏನಿದೆ ಅದನ್ನ ಸೀಸ್ ಮಾಡಿದ್ದಾರೆ. ಥರ್ಡ್ ಪಾರ್ಟಿ ಮೊಬೈಲ್ ಫೋನ್, ಅದು ಸ್ಯಾಮ್ಸಂಗ್ ಮೊಬೈಲ್ ಫೋನ್, ಅದು ಯಾರ್ದು ಮೊಬೈಲ್ ಫೋನ್ ಅಲ್ಲ. ಅದು ಐದರ್ ಇಟ್ ಈಸ್ ಅಕ್ಯೂಸ್ಡ್ ಮೊಬೈಲ್ ಫೋನ್ ನಾರ್ ಇಟ್ ಈಸ್ ರಿಲೇಟೆಡ್ ಟು ಅಕ್ಯೂಸ್ಡ್.
ಥರ್ಡ್ ಪಾರ್ಟಿದು ಮೊಬೈಲ್ ಫೋನ್, ಒಂದು ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಸೀಸ್ ಮಾಡಿದ್ದಾರೆ. ಆ ಒಂದು ಮೊಬೈಲ್ ಫೋನ್ ಅಲ್ಲಿ ವಿತ್ ಇನ್ ದ ಸ್ಪ್ಯಾನ್ ಆಫ್ 24 hours ಅಲ್ಲಿ ಅವರು FSL ಗೆ ಕಳಿಸ್ಬೇಕು ಅಂತ ಕಾನೂನು ಹೇಳುತ್ತೆ. ಬಟ್ ಈ ಒಂದು ಕೇಸಲ್ಲಿ ಅದನ್ನ 1 month ಅವರು ಇಟ್ಕೊಂಡಿದ್ದಾರೆ. ಎಲ್ಲಿ? ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಚೈನ್ ಆಫ್ ಕಸ್ಟಡಿ ಕಾಂಪ್ರಮೈಸ್ ಆಗಿಲ್ವಾ ಇಲ್ಲಿ? ಅವ್ರು 1 month ಅಲ್ಲೇ ಇಟ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ವಿಡಿಯೋ ಸೇರ್ಸಕ್ಕೂ ಚಾನ್ಸಸ್ ಇರುತ್ತೆ. ಅವ್ರಿಗೆ ಯಾರು ರೈಟ್ ಕೊಟ್ಟಿದ್ದು ಪೊಲೀಸ್ ಅವ್ರಿಗೆ 1 month ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಒಂದು ಇದು ಮೊಬೈಲ್ ಫೋನ್ ನ ಇಟ್ಕೊಳ್ಳಕ್ಕೆ ಅನ್ನೋದೊಂದು ಪ್ರಶ್ನೆ. ಎಷ್ಟು ದಿನದಲ್ಲಿ ಕೊಡ್ಬೇಕಾಗುತ್ತೆ? ವಿತ್ ಇನ್ ದ ಸ್ಪ್ಯಾನ್ ಆಫ್ 24 hours. ಇಲ್ಲ, ಅವ್ರಿಗೆ ಸಿಕ್ಕಿದ ತಕ್ಷಣ ಅವ್ರು ಕೊಡ್ಬೇಕಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರು FSL ಕೊಡ್ಬೇಕು. ಅವ್ರ ಹತ್ರ ಇಟ್ಕೊಳ್ಳುವಂತ ರೈಟೇ ಬರಲ್ಲ ಅವ್ರಿಗೆ. ಅವ್ರು ವೆರಿಫೈ ಮಾಡೋದು ವೆರಿಫೈ ಅವ್ರು ಮಾಡ್ಬೋದು. ಮಾಡಾದ್ಮೇಲೆ ಅವ್ರು ಕೊಟ್ಬಿಡ್ಬೇಕಾಗುತ್ತೆ ಕೋರ್ಟ್ಗೆ, ಅಥವಾ ಅಲ್ಲಿ FSL ರಿಪೋರ್ಟ್ ಏನ್ ಬರುತ್ತೆ ಅದನ್ನು ಚಾರ್ಜ್ ಶೀಟ್ ಅಲ್ಲಿ ಹಾಕಿ ಕೊಡ್ಬೇಕಾಗುತ್ತೆ. ಬಟ್ ಆ ಒಂದು ಮೊಬೈಲ್ ಫೋನ್ ಪ್ರಮುಖವಾದ ಸಾಕ್ಷಿ. ಈ ಒಂದು ಮೇನ್ ಕೇಸ್ ನಿಂತಿರೋದೇ ಆ ಒಂದು ವಿಡಿಯೋಸ್ ಮೇಲೆ. ಆ ಒಂದು ಮೊಬೈಲ್ ಫೋನ್ 1 ತಿಂಗಳು ಇವರು ಕಸ್ಟಡಿಯಲ್ಲಿ, ಅವರ ಒಂದು ಪೊಲೀಸ್ ಕಸ್ಟಡಿಯಲ್ಲಿ, SIT ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಏನು ರೀಸನ್ ಫಾರ್ ಡಿಲೇ ಕೇಳದಲ್ಲಿ ಆ ಒಂದು ರೀಸನ್ಸ್ ನ ಅವರು ಎಕ್ಸ್ಪ್ಲೇನ್ ಮಾಡಿಲ್ಲ. ಅಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ನ ಇಟ್ಕೊಂಡು ಅವರು ಹೈಕೋರ್ಟ್ಗೆ ಇಷ್ಟೆಲ್ಲ ಪಾಯಿಂಟ್ಸ್ ಅವರು ಆಲ್ರೆಡಿ ಇಟ್ಕೊಂಡೇ ಇಲ್ಲಿ ಡಿಫೆಂಡ್ ಮಾಡಿದ್ದಾರೆ. ಇದನ್ನ ಯಾವುದನ್ನು ಲೋಯರ್ ಕೋರ್ಟ್ ಕನ್ಸಿಡರ್ ಮಾಡಿಲ್ಲ. ಈಗ ಹೈಕೋರ್ಟ್ ನಲ್ಲಿ ಇದೆಲ್ಲ ಪಾಯಿಂಟ್ಸ್ ತಿರ್ಗಾ ಅವರು ಪಿನ್ ಪಾಯಿಂಟ್ ಮಾಡಿ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಕನ್ವಿಕ್ಷನ್ ಆಗುತ್ತೋ ಅಕ್ವಿಟ್ ಆಗುತ್ತೋ ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು. ಇದಾದ ನಂತರ ಹೈಕೋರ್ಟ್ ಅಲ್ಲೂ ಸಹ ಪ್ರಜ್ವಲ್ಗೆ ಎತ್ತಿ ಹಿಡಿತು ಅಂತ ಇಟ್ಕೊಳ್ಳಿ, ಅದನ್ನ ಅಪೋಲ್ಡ್ ಮಾಡಿ ಹೈಕೋರ್ಟ್ ಎತ್ತಿ ಹಿಡಿತು ಅಂತ ಇಟ್ಕೊಳ್ಳಿ. ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಾನು ಕಾನೂನಿನ ಒಂದು ಜ್ಞಾನನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮುಂದೆ ಏನೇನು ಅವ್ರಿಗೆ ದಾರಿ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಗೊತ್ತಿರಲ್ಲ, ಅದನ್ನ ನಾನು ತಿಳಿಸ್ತಾ ಇದ್ದೀನಿ. ಜನರಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಅದೇ ಬಂತು ಅಂದ್ರೆ ಅದನ್ನ ಇದೇ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ಜಡ್ಜ್ಮೆಂಟ್ ನ ಎತ್ತಿ ಹಿಡಿತು ಅಂತ ಹೇಳಿದ್ರೆ ಅದನ್ನ ರಿವ್ಯೂಗೆ ಹಾಕ್ತಾರೆ. ರಿವ್ಯೂ ಪೆಟಿಷನ್ ಅಂತ ಕರಿತೀವಿ. ಆ ರಿವ್ಯೂ ಪೆಟಿಷನ್ ಅಲ್ಲೂ ಇದೇ ಆಯ್ತು ಅಂತ ಹೇಳಿದ್ರೆ, ಎತ್ತಿ ಹಿಡಿತು ಅಂತ ಹೇಳಿದ್ರೆ, ನೆಕ್ಸ್ಟ್ ಅದನ್ನ ಕ್ಯೂರೇಟಿವ್ ಪೆಟಿಷನ್ ಅಂತ ಕರಿತೀವಿ. ಅದು ಲಾರ್ಜರ್ ಬೆಂಚ್ಗೆ ರೆಫರ್ ಆಗುತ್ತೆ. ಈ ಒಂದು ಡಿಸಿಷನ್ ಏನ್ ಕೊಟ್ಟಿದೆ ಅದು ಲಾಸ್ಟ್ ಒಂದು ನಮಗೆ ಪ್ರೋಸೆಸ್ ಆಫ್ ಲಾ ಇರುತ್ತೆ. ಅದು ಕ್ಯೂರೇಟಿವ್ ಪೆಟಿಷನ್ ಒಂದು ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಅದನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡುತ್ತೆ. ಅದು ರಿವ್ಯೂ ಅಲ್ಲಿನೂ ಇದೇ ಏನಾದ್ರು ಕನ್ವಿಕ್ಷನ್ ಅಪೋಲ್ಡ್ ಆದ್ರೆ ಕ್ಯೂರೇಟಿವ್ ಪೆಟಿಷನ್ ಅಲ್ಲಿ ಅದೊಂದು ಜಡ್ಜ್ಮೆಂಟ್ ನ ನೋಡ್ತಾರೆ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್. ಇವೆಲ್ಲದರಲ್ಲೂ ಕನ್ವಿಕ್ಷನ್ ಅಪೋಲ್ಡ್ ಆಯ್ತು ಅಂತ ತಿಳ್ಕೊಳ್ಳಿ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್. ನೆಕ್ಸ್ಟ್ ಇವರಿಗೆ ಮರ್ಸಿ ಪೆಟಿಷನ್ ಅಂತ ಏನ್ ಕರೀತಾರೆ, ನಾನು ಈಗಾಗಲೇ ನಿಮ್ಮ ಹಳೆ ವಿಡಿಯೋ ಹೇಳಿದ್ದೀನಿ. ಅದನ್ನ ಒನ್ಸ್ 14 ವರ್ಷಗಳ ಕಾಲ ಅವನು ಜೈಲು ಶಿಕ್ಷೆ ಅನುಭವಿಸಿದ ಆದ್ಮೇಲೆ ಆ ಒಂದು ಪೆಟಿಷನ್ ಅನ್ನ 161 ಅಂಡರ್ ಅಲ್ಲಿ ಮತ್ತೆ 72 ಆರ್ಟಿಕಲ್ 72 ಅಂಡರ್ ಅಲ್ಲಿ ಗವರ್ನರ್ಗೆ ಮತ್ತೆ ಪ್ರೆಸಿಡೆಂಟ್ಗೆ ಆ ಒಂದು ಮರ್ಸಿ ಪೆಟಿಷನ್ ನ ಸಲ್ಲಿಸಬಹುದು. ಅವರು ಮಾಫಿ ಮಾಡುವಂತಹ ಎಲ್ಲ ಪವರ್ ಅವರಿಗೆ ಇರ್ತದೆ. ಸೊ ಇವೆಲ್ಲನೂ ಪ್ರಜ್ವಲ್ ಮುಂದಿನ ಒಂದು ದಾರಿಗಳು. ಓಕೆ, ಥ್ಯಾಂಕ್ ಯು ಸರ್. ಆದಷ್ಟು ಅಂದ್ರೆ ಕಾನೂನು ಮುಖಾಂತರ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಇಲ್ಲಿ ಯಾರನ್ನೋ ವಹಿಸ್ಕೊಂಡು ಮಾತಾಡ್ದಂಗಲ್ಲ, ಏನಪ್ಪಾ ಅಂದ್ರೆ ಏನೆಲ್ಲ ದಾರಿಗಳಿದೆ, ಯಾವ ರೀತಿ ಡಿಫೆಂಡ್ ಮಾಡ್ಬೋದು. ಆಸ್ ಎ ಡಿಫೆನ್ಸ್ ಲಾಯರ್ ಆಗಿ ನೀವೊಂದು ಕಾನೂನಿನ ಸಲಹೆಯನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.